ಸಿನಿಮಾಗೆ ಫಿಲ್ಮ್ ಬಿಟ್ಟರೆ ಏನು ಗೊತ್ತಿರೋದಿಲ್ಲ. ಸೊ ಫಿಲ್ಮ್ ಈ ತರದ್ ಬರುತ್ತೆ ಅಂದ್ರೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ 29th. ಆ ಹಬ್ಬ ಇನ್ನೂ ಮುಂದುವರಿತಾನೆ ಇದೆ. ಇವತ್ತು ಅನೀಶು ನಾವೆಲ್ಲ ಮತ್ತೆ ಸೇರ್ತಾ ಇದೀವಿ ಅಂತಂದ್ರೆ ಒಂದು ಖುಷಿ. ಆ ಆಚರಣೆನ ನಿಮ್ಗಳ ಜೊತೆ ಮತ್ತೆ ಇಡೀ ಈ ಸಕ್ಸಸ್ಗೆ ಕಾರಣರಾದ ಎಲ್ಲಾ ಕನ್ನಡಿಗರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಈ ಸಕ್ಸಸ್ಗೆ ಕಾರಣ ಅವ್ರುಗಳಿಗೂ ಮನೇಲಿ ಕೂತು ಬೇಜಾರಾಗಿ ಅವ್ರುಗಳಿಗೂ ಮನೇಲಿ ಕೂತು ಬೇಜಾರಾಗಿ ಯಾವಾಗ ನಾವು ಥಿಯೇಟರ್ ಬರ್ತೀವಿ, ಯಾವಾಗ ಒಳ್ಳೆ ಸಿನಿಮಾನ ನೋಡ್ತೀವಿ. ಯಾಕಂದ್ರೆ ಸಾಕಷ್ಟು ಮನೆಗಳಲ್ಲಿ ಕೂತು ಹೋಮ್ ಎಂಟರ್ಟೈನ್ಮೆಂಟೇ ಆಗೋಗಿತ್ತು. ಜನಗಳ ಜೊತೆ ಯಾವ ಗುರುತು ಪರಿಚಯ ಇದ್ದಿರೋರ ಜೊತೆ ಕೂತು ಒಂದು ಥರ್ಡ್ ಪರ್ಸನ್ ವ್ಯಕ್ತಿ ಜೊತೆ ಕೂತು ಆ ಸಂತೋಷ ಆಗಲಿ ಆ ದುಃಖ ಆಗಲಿ ಹಂಚ್ಕೊಳ್ಳೋದಿದೆಯಲ್ಲ, ಅದು ಆ ಎಕ್ಸ್ಪೀರಿಯನ್ಸ್ ಮುಂದೆ ಬೇರೆ ಯಾವುದು ಬರಲ್ಲ. ಮನೆಯಲ್ಲಿ ನಾವು ಎಷ್ಟೇ ಸಿನಿಮಾ ಕೂತ್ಕೊಂಡು ನೋಡೋದು ಈ ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದಿದೆಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ನ ಕೊಟ್ಟಿರೋದು ರಾಮಾನುಜನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಆಡಿಯನ್ಸ್ ಆಗಿ ನಾನು ಯಾಕಂದ್ರೆ ನನ್ನ ಪೋರ್ಷನ್ಸ್ ಅಲ್ಲಲ್ಲಿ ಬರುತ್ತೆ, ಬಟ್ ಥ್ರೂ ಫಿಲ್ಮ್ ನನ್ಗೆ ಗೊತ್ತಿರ್ಲಿಲ್ಲ. ಡಬ್ಬಿಂಗ್ ಹಂತದಲ್ಲಿ ನನ್ನ ಪೋರ್ಷನ್ ಎಷ್ಟಿತ್ತು ಅಷ್ಟು ಮಾತ್ರ ನೋಡಿದ್ದೆ. ಸೊ ನನ್ನ ಫ್ಯಾಮಿಲಿ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾವು ನೋಡುವಾಗ ನಿಜವಾಗ್ಲೂ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಇದೆಯಲ್ಲ ಈ ಫಿಲ್ಮ್ ಅಲ್ಲಿ. ಸಾಂಗ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅನೀಶ್ ಕ್ಯಾರೆಕ್ಟರ್ ಬಗ್ಗೆ ಹೀರೋ ಆಗಿ ಈ ರೇಂಜಿಗೆ ಪರ್ಫಾರ್ಮೆನ್ಸ್, ಈ ರೇಂಜಿಗೆ ಫೈಟ್ ಡ್ಯಾನ್ಸ್ ಮಾಡ್ತಾರಲ್ಲ. ನಾವು ಎಲ್ಲೋ ಒಂದ್ ಕಡೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಇದ್ದಂತ ಕಮರ್ಷಿಯಲ್ ಪಾರ್ಟ್ ಆ ತರ ನಮ್ಮಲ್ಲಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಸಾಕಾರಪಡಿಸಿರೋದು ಅನೀಶ್ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ 100% ಸಕ್ಸಸ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ನಾವು ಒಂದಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ಗೊತ್ತಿಲ್ಲದಿರೋ ಟೆಕ್ನಿಷಿಯನ್ಸ್ ಯಾರು ಪರಿಚಯ ನನ್ನ ನಂಬರ್ ಎಲ್ಲ ಹುಡುಗಿ ತಗೊಂಡು ಸಹ ತುಂಬಾ ಅದ್ಭುತವಾಗಿ ನಡೆಸಿದ್ದೀರ, ತುಂಬಾ ಅದ್ಭುತವಾದಂತ ಚಿತ್ರ ಅಂತ ಹೇಳಿದ್ದಾರೆ. ಇದರಲ್ಲಿ ನನಗೆ ನನ್ನ ಪಾತ್ರಕ್ಕೆ ಬಂದ್ರೆ ಹರಿಪ್ರಸಾದ್ ಡಾಕ್ಟರ್ ಪಾತ್ರ. ಯೂಶಲಿ ಅಂದ್ರೆ ಇದಕ್ಕೆ ಮುಂಚೆ 2019 ನಾನು 2 ಸಿನಿಮಾ ಮಲಯಾಳಂ ಮಾಡಿದ್ರೆ ವಿಲನ್ನಾಗಿ. ಅದಾದ್ಮೇಲೆ ಯಾವತ್ತೂ ಕನ್ನಡದಲ್ಲಿ ನಾನು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಹಂಗಾಗಿ ನನಗೆ ಈ ತರ ಒಂದು ಪಾತ್ರ, ಯಾಕಂದ್ರೆ ಒಬ್ಬ ನಟನಾಗಿ ನಾವು ಆಲ್ವೇಸ್ ನಾವು ಲುಕಿಂಗ್ ಫಾರ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ನನಗೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತ ಪಾತ್ರಗಳನ್ನ ನಾವು ಹುಡುಕ್ತಾ ಇರ್ತೀವಿ. ಆ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡುವಂತದ್ದೊಂದು ನನಗೆ ಏನೋ ಒಂದು ಮಾಡಿ ತೋರಿಸ್ಬೋದಲ್ಲ ಅಂತ. ಸೊ ಅಂತ ಕ್ಯಾರೆಕ್ಟರ್ಗೆ ಕೊಟ್ಟಿರೋದಕ್ಕೆ ಅನೀಶ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಅದು ಡೆಫಿನೆಟ್ಲಿ ರೀಚ್ ಆಗಿದೆ ಎಲ್ಲೂ. ಅಂಡ್ ಅವ್ರು ಹೇಳಿದ್ದೊಂದು ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅಣ್ಣ ನಾನು ನಿಮ್ಮನ್ನ ಕಾಸ್ಟ್ ಮಾಡ್ತಾ ಇರೋದೇನೆ, ಯಾಕಂದ್ರೆ ಎಲ್ಲೂ ವಿಲನ್ ಅಂತ ಅನ್ಸಲ್ಲ, ಅದೆಲ್ಲೂ ನೆಗೆಟಿವ್ ಶೇಡ್ ಅಂತ ಅನ್ಸಲ್ಲ. ಆ ಮುಗ್ಧತೆ ನಿಮ್ಮಲ್ಲಿ ಇದೆ, ಅದನ್ನ ಇನ್ವೆಸ್ಟ್ ಮಾಡ್ಕೋಬೇಕು ನಾವು. ಒಂದು ಒಳ್ಳೆ ಡಾಕ್ಟರ್ ತರಾನೇ ಕಾಣಿಸ್ತಾನೆ. ಸೊ ಒಳ್ಳೆ ಡಾಕ್ಟರ್ ಈ ತರ ಮಾಡ್ತಾನೆ ಅಂತ ಎಲ್ಲೋ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಹಂಗಾಗಿ ಆ ಸಕ್ಸಸ್ ಎಲ್ಲೂ ಥ್ರೂ ಕೊನೆವರೆಗೂ ಗೊತ್ತಾಗದೆ ಲಾಸ್ಟ್ ಅಲ್ಲಿ ನಾನು ರಿವೀಲ್ ಆದಾಗ ಮೊನ್ನೆ ರೀಸೆಂಟ್ ಆಗಿ ನನ್ನ ಹುಡುಗರು ಅವರೆಲ್ಲ ಹೇಳಿದ್ರು ಹೋಗಿದ್ದು ಸಿನಿಮಾಗೆ, ಅವ್ರ ಹಿಂದೆ ಯಾರೋ ಮಾತಾಡ್ಕೊಂತಾರೆ ಜನರಲ್ ಪಬ್ಲಿಕ್. ಆ ಕ್ಯಾರೆಕ್ಟರ್ ಚೇಂಜ್ ಆಗಿ ಅವನೇ ವಿಲ್ಲನ್ ಅಂತ ಗೊತ್ತಾಗ ಇವನಿನ ಕಳ್ಳ ಮಗ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಸೊ ಇನ್ನೊಬ್ರು ಯಾರು ನಮ್ಮ ವಿಷ್ಣು ತಾಯಿ ಅವ್ರು ಹೇಳಿದಂತೆ ಡಾಕ್ಟರ್ ಹೊಡೆದು ಸಾಯಿಸ್ಬೇಕಿತ್ತು ಅಂತ ಹೇಳಿ. ಸೊ ಹಂಗಾಗಿ ಅದಕ್ಕೆ ಇದು ಸಾಯಿಸಿರೋದು ಅಂತ ಅವ್ರು ಹೇಳಿದಂತ ತಾಯಿ. ಸೊ ಆತರ ಆ ಮುಗ್ಧತೆ ಅದ್ರಿ ರೀಚ್ ಆಗಿದೆ. ಎಲ್ಲೋ ಅವ್ರು ಅನ್ಕೊಂಡಿದ್ದು ಆಸ್ ಅ ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ ನ ಎಲ್ಲೂ ಜನ ಯೂಶಲಿ ಗೆಸ್ ಮಾಡ್ಬಿಡ್ತಾರೆ, ಇವನ್ ಇರ್ಬೋದು ವಿಲನ್, ಇವನ್ ಇರ್ಬೋದು ಅಂತ. ತುಂಬಾ ಇಂಟೆಲಿಜೆಂಟ್ ಆಡಿಯನ್ಸ್. ಅಂತ ಇಂಟೆಲಿಜೆಂಟ್ ಆಡಿಯನ್ಸ್ ನ ನಾವು ಕೊನೆ ತನಕ ಉಳಿಸ್ಕೊಂಡು ಯಾರು ಇರ್ಬೋದು ಅಂತ ಕ್ಯೂರಿಯಾಸಿಟಿ ಇಟ್ಟು ಕೊನೆಗೆ ರಿವೀಲ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಇಸ್ ವೆರಿ ಸಕ್ಸಸ್ಫುಲ್ ಅದರಲ್ಲಿ. ಅಂಡ್ ಎಲ್ಲೂ ಆಸ್ ಅ ಪ್ರೊಡ್ಯೂಸರ್ ಏನೇ ಒಂದು ಇದಕ್ಕೂ ನಮ್ಮ ಆ ಎಂಟೈರ್ ನಾನು ಇದ್ದಷ್ಟು ದಿನ ನಾನು ನೋಡಿದಾಗ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅದು. ಸೊ ಹಂಗಾಗಿ ಇಸ್ ಸಕ್ಸಸ್ಫುಲ್ ಆಸ್ ಅ ಪ್ರೊಡ್ಯೂಸರ್. ಆಸ್ ಅ ಡೈರೆಕ್ಟರ್ ಅಂತೂ ನಾವು ರಿಸಲ್ಟ್ ನೋಡಿದ್ದೀವಿ, ನೀವೆಲ್ಲರೂ ನೋಡಿದ್ದೀರಾ. ಆಸ್ ಅನ್ ಆಕ್ಟರ್ ಅಂತೂ ಐ ಥಿಂಕ್ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಇನ್ನೊಂದಷ್ಟು ಒಳ್ಳೆ ನಾವೆಲ್ಲ ಕಾಯ್ತಾ ಇದೀವಿ. ನೆಕ್ಸ್ಟ್ ನಮಗೆ ಕ್ಯೂರಿಯಾಸಿಟಿ ಇದೆ ಅನೀಶ್ ಯಾವ ತರ ಆಕ್ಷನ್ ಮಾಡ್ತಾರೆ ಅಂತ. ನಮಗಂತೂ ನಿಜವಾಗ್ಲೂ ಅವ್ರ ಆಕ್ಷನ್ ಇಷ್ಟ ಆಗಿದೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಫಿಲ್ಮ್ಸ್ ಆಫ್ ಅನೀಶ್. ಗಾಡ್ ಬ್ಲೆಸ್ ಎಂಟೈರ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಶ್ವಿಕಾ ಇರ್ಬೋದು, ಕ್ಯಾಮ್ರಾ ವರ್ಕ್ ನವೀನ್ ಇರ್ಬೋದು, ಮಾಸ್ಟರ್ ಅಂತೂ ಹೇಳಂಗಿಲ್ಲ. ಫೈಟ್ಸ್ ಯಾರು ಮಾಡಿರೋದು ಫಸ್ಟ್ ಕೇಳೋದೇ ಯಾರು ಮಾಡೋದು ಫೈಟ್ಸ್ ಅಂತ. ನಿಮಗೆ 100% ಪೈಸಾ ವಸೂಲ್ ಫಿಲ್ಮ್ ಅಂತ ರಾಮಾನುಜನ್. ಒಬ್ಬ ಕಲಾವಿದ ನಾನು ನೆಗೆಟಿವ್ ಶೇಡ್ ಕೊಟ್ಟರು ಖುಷಿ ಆಗ್ತೀನಿ. ಒಂದು ಒಳ್ಳೆ ಪಾತ್ರ ಕೊಟ್ಟರು ಪಾತ್ರ ಯಾವ ತರ ಇದ್ರು ನನಗೆ ಚಾಲೆಂಜ್ ಆಗಿ ತಗೊಂಡು ಮಾಡ್ತೀನಿ. ನನ್ಗೆ ಖುಷಿನೇ ಕೊಡುದು. ನೆಗೆಟಿವ್ ಬಂದಂತೂ ಇನ್ನೂ ಪರ್ಫಾರ್ಮೆನ್ಸಸ್ ಹೋಗುತ್ತೆ ಖಂಡಿತ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಂದ ಇವತ್ತು ರಾಮಾನುಜನ ಈ ಮಟ್ಟಕ್ಕೆ ಯಶಸ್ವಿಯಾಯಿತು. ನನ್ನ ಕೆರಿಯರಲ್ಲೇ ಬೆಸ್ಟ್ ಓಪನಿಂಗ್ ಸಿಕ್ತು. ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಭಯದಿಂದ ನಾನು ರಿಲೀಸ್ ಮಾಡೋ ಪರಿಸ್ಥಿತಿ ಇತ್ತು. ಈ ಪ್ಯಾಂಡಮಿಕ್ ಜನ ಬರ್ತಾರಂತ. ಶುಕ್ರವಾರ ಏನ್ ಕಲೆಕ್ಷನ್ ಇತ್ತು ಅದನ್ನ ಸ್ಯಾಟರ್ಡೆ ಬೀಟ್ ಮಾಡ್ಕೊಂಡು ಸ್ಯಾಟರ್ಡೆಗಿಂತ ಸಂಡೇ. ಸೊ ಎವ್ರಿ ಡೇ ಇನ್ಕ್ರೀಸ್ ಸ್ಟಾರ್ಟ್ ಆಗಿದೆ ರಾಮಾನುಜನಿಗೆ.
ನನಗೆ ಶಾಕಿಂಗ್. ಶಿವಮೊಗ್ಗದಲ್ಲಿ ಎಲ್ಲ ಶೋಸ್ ಹೌಸ್ಫುಲ್ಲು, ಕೊಪ್ಪಳಲ್ಲಿ ಎಲ್ಲ ಶೋಸ್. ಕೊಪ್ಪಳಲ್ಲಿ ಮಿಡ್ ನೈಟ್ ಶೋ ಪರ್ಮಿಷನ್ ಕೇಳಿದ್ರು, ಎಕ್ಸ್ಟ್ರಾ ಶೋಗೆ ಪೊಲೀಸ್ ಪರ್ಮಿಷನ್ ಕೊಟ್ಟರೆ ಕ್ಯಾನ್ಸಲ್ ಇಲ್ಲ ಅಂದ್ರೆ ನನ್ನ ಕೈಗೆ ಒಂದು ಮಿಡ್ ನೈಟ್ ಶೋ ಆಗ್ಬಿಡ್ತಾ ಇತ್ತು ಸರಿ. ಸೊ ಎಲ್ಲವೂ ಕೇಳಿದ್ರೆ ಖುಷಿ ಆಗುತ್ತೆ. ದಾವಣಗೆರೆ ನೆಕ್ಸ್ಟ್ ಲೆವೆಲ್ ಪಿಕಪ್ ಆಗಿದೆ. ಸೊ ಇವೆಲ್ಲವೂ ಸಿನಿಮಾಗೆ ತಂದು ಕೊಡುತ್ತೆ ಅಂತಾರಲ್ಲ, ಸಿನಿಮಾ ಮಾತ್ರ ನಂಬಿದ್ವಿ ನಾವು, ಬೇರೆ ಯಾವುದೂ ಬ್ಯಾಕಪ್ ಇರಲಿಲ್ಲ ನಮಗೆ. ಸೊ ಸಿನಿಮಾ ನಂಬಿದ್ವಿ, ಸಿನಿಮಾ ಇವತ್ತು ನಮ್ಮನ್ನ ಗೆಲ್ಸಿದೆ, ಕನ್ನಡಿಗರಿಗೆ ಗೆಲ್ಸಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಹರೀಶಣ್ಣ ನನಗೆ ಏನೋ ಐ ಲೈಕ್ ಇಟ್ ಫ್ರಮ್ 10 years ಇಂದ ನನಗೆ ಪರಿಚಯ. ಆಗಿಂದ ನನ್ನ ಮನಸ್ಸಲ್ಲಿ ತುಂಬಾ ಎಂತ ಪರ್ಫಾರ್ಮರು ಹಿಂಗೆಲ್ಲ ಯೂಟಿಲೈಸ್ ಮಾಡ್ಕೊಂಡು ನಾನು ತುಂಬಾ ಸರಿ ಭೇಟಿ ಮಾಡೋದು ಹೇಳ್ತಿದ್ದೆ, ಇಂಥ ಪರ್ಫಾರ್ಮರ್ ನೆಕ್ಸ್ಟ್ ಲೆವೆಲ್ ಏನ್ ಕೇಳು ಡೈರೆಕ್ಟ್ ಏನ್ ಕೇಳಿದ್ರು ಕೊಡುವಂತ ಒಂದು ಆರ್ಟಿಸ್ಟು. ನಾನು ಕ್ಯಾಸ್ಟ್ ಮಾಡೋದು ಫಸ್ಟ್ ಕೇಳಿದ್ರು, ನೀನು ಓಕೆನಾ, ನೀನು ಈ ದೊಡ್ಡ ಕ್ಯಾರೆಕ್ಟರ್ ನಾನು ಕೊಡ್ತಿದ್ಯಾ ಪರವಾಗಿಲ್ವಾ ಅಂದ್ರೆ, ನಿಮ್ಗೆ ಏನ್ ಕೊಟ್ಟರು ನೀವು ಮಾಡ್ತೀರ ಅದು ನನಗೆ ಗೊತ್ತು, ನಿಮ್ಮ ಆ ಸಾಫ್ಟ್ ಫೇಸ್ ಇದೆಯಲ್ಲ ಅದೇ ನನ್ನ ಸಿನಿಮಾಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ನನ್ನ ಕ್ಯಾಸ್ಟ್ ಮಾಡಿದಾಗ ನಿಮ್ದು ಇವತ್ತು ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಆ ಹಿಡಿದು ಹೆಡ್ಜಲ್ಲಿ ಕೂರ್ಸೋದು ಹರೀಶಣ್ಣ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಐ ಶುಡ್ ಥ್ಯಾಂಕ್ಸ್ ಅ ಲಾಟ್. ಅದು ಮತ್ತೆ ಪೀಟರ್ ಕ್ಯಾರೆಕ್ಟರ್ ಈ ರೇಂಜ್ ವರ್ಕೌಟ್ ಆಗುತ್ತೆ ಅನ್ಕೊಂಡಿರಲಿಲ್ಲ. ತುಂಬಾ ಜನ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಮತ್ತೆ ಕಾಮಿಡಿ ಸೀನ್ಸ್ ರಾಮಾರ್ಜುನಲ್ಲಿ ನಾನು ಅದು ಐಡೆಂಟಿಕಲ್ ಜೊತೆಗೆ ವಿಜುವಲ್ ಮಾಡ್ತಿದ್ದೆ. ಈ ಸೀನು ಈ ನಾಯಿ ಎಪಿಸೋಡ್ ಬಂದಾಗ ನಾನು ಕಿವಿ ಕೇಳ್ತಾ ಇರಬೇಕು, ಬರೀ ಜನಗಳು ನಗ್ತಾ ಇರೋದು ಅಂತ. ಇವತ್ತು ದೇವರ ಸತ್ಯ ಆಗಿದೆ. ನನಗೆ ಪ್ರತಿ ಥಿಯೇಟರ್ ವಿಸಿಟ್ ಕೊಟ್ಟಾಗ ಫಸ್ಟ್ ಆ ಸೀನ್ ನೋಡ್ಬಿಡ್ತೀನಿ, ಅಲ್ಲೋಗಿ ಕುತ್ಕೊಂಡು ಸ್ಕ್ರೀನ್ ಮುಂದೆ ನೋಡ್ತೀನಿ, ಎಲ್ಲರೂ ನಗ್ತಾರ ವರ್ಕೌಟ್ ಆಗಿ. ಕ್ಲೈಮ್ಯಾಕ್ಸ್ ಅಲ್ಲಿ ವಿಸಿಸ್ಬೇಕು, ಇದು ವರ್ಕೌಟ್ ಆಗಿದೆ. ಇವೆರಡು ನೋಡ್ಕೊಂಡು ಎಲ್ಲ ಥಿಯೇಟರ್ ವಿಸಿಟ್ ಅಲ್ಲಿ ನೋಡ್ಕೊಂಡು ಬರ್ತಿದ್ದೀನಿ. ಸೊ ಅವೆಲ್ಲ ವರ್ಕೌಟ್ ಆದಾಗ ಖುಷಿ ಆಗುತ್ತೆ. ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಹೇಳ್ಬೇಕಂದ್ರೆ ಕಿರಣ್ ಡೈಲಾಗು ಅವ್ರ ವಾಯ್ಸ್ ಏನು ಗಂಭೀರ ಇದೆ ಅದೇ ತರ ಬಂದಿದ್ದಾರೆ. ಒಂದ್ ಡೈಲಾಗ್ ರೆಡ್ ಆಗಿದೆ, ಕನ್ನಡದವ್ರು ಇಟ್ಕೊಂಡು ಇಂಗ್ಲಿಷ್ ಬರೋದಿಲ್ಲ. ಒಂದು ಲೈನ್ ಸ್ಲಾಬ್ ತುಂಬಾ ಜನಕ್ಕೆ ಕನ್ನಡ ತುಂಬಾ ಜನ ಮಾತಾಡ್ತಾರೆ, ಬಟ್ ಇಂಗ್ಲಿಷ್ ಅಲ್ಲಿ ಮಾಡ್ತಿರ್ತಾರೆ. ಸೊ ಆ ಡೈಲಾಗ್ ಮತ್ತೆ ಎಲ್ಲ ಪವರ್ಫುಲ್ ಡೈಲಾಗ್ಸ್ ಕೊಟ್ಟಿದ್ದಲ್ಲ ನಮ್ಮ ಕಿರಣ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾಸ್ಟ್ರು ನನ್ನ ಫೇವ್ರೇಟ್ ಮಾಸ್ಟ್ರು ಅಖಿಲಾಗಿ ನಾವು ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ. ಬಟ್ ಇಲ್ಲಿವರೆಗೂ ನನಗೆ ಫೈಟ್ಸ್ ಅಂತ ಬಂದಾಗ ವಿಕ್ರಮ್ ಮಾಸ್ಟರ್ ಬಿಟ್ಟು ನಾನು ಬೇರೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಗೊತ್ತಿಲ್ಲ, ನನ್ಗೆ ಕಂಫರ್ಟಬಲ್ ಇಲ್ಲ ಮಾಸ್ಟರ್ ಅಂತ. ಎಷ್ಟೇ ಸಿನಿಮಾ ಮಾಡಿದ್ರೆ ನೀವು ವಿಕ್ರಮ್ ಮಾಸ್ಟರ್ ಬೇಕು ಅನ್ಸುತ್ತೆ. ಮಾಸ್ಟರ್ ಹೇಳಿದಂಗೆ ಪ್ರತಿ ಸಿನಿಮಾಗೂ ನಾವು ಬಿಲ್ಡ್ ಮಾಡ್ತಾ ಹೋಗ್ಬೇಕು ಅಂತ. ಬಟ್ ಇವತ್ತು ನೀವು ಕೊಟ್ಟಿರೋ ಫೈಟ್ಸ್ ನಾನು ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿದೆ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಅದು ಎಸ್ಪೆಷಲಿ ಹುಡುಗಿರು ಫ್ಯಾನ್ ಬೇಸ್ ಕ್ರಿಯೇಟ್. ಅವ್ರು ಒಂದು ಬೆಂಕಿ ಫೈಟ್ ನೆಕ್ಸ್ಟ್ ಸಿನಿಮಾ ಈ ರೇಂಜ್ ಇಲ್ಲ ಅಂದ್ರೆ ಯೂಶಲಿ ಹುಡುಗಿರು ಕಮ್ಮಿ ಕೇಳ್ತಾರೆ ಫೈಟ್ಸ್ ಅನ್ಬಿಟ್ಟು. ಈ ಸರಿ ಮಾಸ್ಟರ್ ಅದು ಜಾಸ್ತಿ ಆಗಿದೆ. ಸೊ ಥ್ಯಾಂಕ್ ಯು ಮಾಸ್ಟರ್. ಅಂಡ್ ನವೀನ್ ಅವರು ನಮ್ಮ DOP ನನ್ನ ಬಿಗ್ ಸ್ಟ್ರೆಂತ್ ಈ ಸಿನಿಮಾಗೆ. ವಿಷುವಲಿ ಒಂದು ಏನು ಅಚೀವ್ ಮಾಡಿದ್ರು ಅದು ಎಲ್ಲ ಕ್ರೆಡಿಟು ನಾನು ನವೀನ್ ಅವರು ಕೊಡ್ತೀನಿ. ಎಲ್ಲರೂ ಕ್ವಾಲಿಟಿ ಚೆನ್ನಾಗಿಸಿ ನಾವು ಎಷ್ಟೇ ದುಡ್ಡು ಹಾಕೋದು ಅದನ್ನ ಕ್ಯಾಪ್ಚರ್ ಮಾಡೋ ಕಣ್ಣು ಕರೆಕ್ಟ್ ಆಗಿರ್ಬೇಕು. ಅದಿಲ್ಲ ಅಂದಾಗ ಸಿನಿಮಾ ಎಲ್ಲೋ ಓಡಿಸ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಜೀವ ತುಂಬಿದ್ದಾರೆ. ತುಂಬಾ ಜನ ಕ್ವಾಲಿಟಿ ಸೂಪರ್, ಮೇಕಿಂಗ್ ಸೂಪರ್ ಅಂತಂದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಯು. ಅಂಡ್ ನಿಶ್ಚಿತ್ ಅವ್ರ ಬಗ್ಗೆ ಹೇಳಿದ್ವಿ, ಅಣ್ಣ ಮನ್ಸಿದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿ ಎಲ್ಲ ಸ್ಕೋರ್ ಮಾಡ್ಬಿಟ್ಟಿದ್ದಾರೆ ಅವರು. ಸೊ ಥ್ಯಾಂಕ್ ಯು. ಅಂಡ್ ಶಿವಾನಂದ್ ಸಿಂಗ್ಗೆ ಅವರು ಅಂದ್ರೆ ಒಂದು ಸಿನಿಮಾದ ಒಂದು ಆರ್ಟಿಸ್ಟು ಕೆಲಸ ಮಾಡ್ಬಿಟ್ಟು ಹೋಗ್ಬಿಡೋದು ಎಷ್ಟು ಅಂದ್ರೆ ಸಿನಿಮಾ ಮತ್ತೆ ರಿಲೀಸ್ ಆದ್ರೆ ಬರ್ತಾರೆ. ಬಟ್ ಶಿವಾನಂದ್ ಸಿಂಗ್ಗೆ ನನಗೆ ಇಷ್ಟ ಆಗಿದೆ ಏನಂದ್ರೆ ಎಷ್ಟು ಓಡಾಡಿರೋದಂತ ಅವ್ರ ಏರಿಯಲ್ಲಿ. ಪಾಪ ಈ ಸಿನಿಮಾ ಬರ್ಬಿಟ್ಟೆ, ಈ ಸಿನಿಮಾ ನಮ್ದು ಅಲ್ಲೂ ಮಾಡಿರೋದು ಒಂದು ಪಾತ್ರ. ಬಟ್ ಅವ್ರ ಪ್ರೊಡಕ್ಷನ್ ಅವ್ರು ಹೀರೋ ಮಾಡಿದ್ರು ಆ ಮಟ್ಟಕ್ಕೆ ಅವ್ರು ಎಲ್ಲಾರು ಹೋಗಿ ಆ ಸಿನಿಮಾ ತಲುಪ್ಸಕ್ಕೆ ಇದು ಮಾಡಿ. ಸೊ ಥ್ಯಾಂಕ್ ಯು ಶಿವಾನಂದ್ ಸಿಂಗ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಶರತ್ ಬಗ್ಗೆ ನಾನು ಮಾತಾಡಿದ್ದು ಪ್ರೀವಿಯಸ್ ಪ್ರಶ್ನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆನಂದ್ ನಾನು ತುಂಬಾ ಚೆನ್ನಾಗಿ ಹೇಳ್ತೇನೆ, ಸಾಂಗ್ಸ್ ಎಷ್ಟು ವರ್ಕೌಟ್ ಆಯ್ತು, BGM ವರ್ಕೌಟ್ ಆಗುತ್ತೆ ಅಂತ. ಸೊ BGM ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ತುಂಬಾ ಜನ ಹೇಳ್ತಾರೆ. ಸೊ ಆಲ್ ರಿವ್ಯೂಸ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಮೈ ಫಸ್ಟ್ ಸಕ್ಸಸ್. ನಿಮ್ಮ ಕೊರೋನಾ ಬಂದು ನಿಮ್ಗೆ 1 ವರ್ಷ ಟೈಮ್ ಸಿಗುತ್ತೆ, ತುಂಬ ಅನುಕೂಲ ಆಯ್ತಾ ಅಂತ? 100%. ನಾನು ಅದೇ ಧೈರ್ಯದಿಂದಲೇ ಸಿನಿಮಾ ಅಂದ್ರೆ ಸಿನಿಮಾ ನೋಡ್ಬಿಟ್ಟಿದ್ದೆ. ಸಿನಿಮಾ ಕೆಲವು ಸೀನ್ಗಳು ಲಾಸ್ಟ್ ಆಮೇಲೆ ಲಾಕ್ಡೌನ್ ಆದ್ಮೇಲೆ ಶೂಟ್ ಮಾಡಿದ್ರೆ ಒಂದು ಸೀನು ಒಂದು ಶಾಟ್ ನಾನು ಶೂಟ್ ಮಾಡಿಲ್ಲ. ಕಾನ್ಸೆಪ್ಟು ಮತ್ತೆ ಒಂದೇ ಒಂದು ಶಾಟ್ ನಾನು ಶೂಟ್ ಮಾಡಿಲ್ಲ. ಯಾಕಂದ್ರೆ ರೆಡ್ ಕ್ಯಾಮ್ರಾ ಕ್ಯಾಪ್ಚರ್ ಡೇಟ್ ಇರುತ್ತೆ, ಆ ಡೀಟೇಲ್ಸ್ ನೋಡಿದ್ರು. ಒಂದು ಸೀನ್ ಒಂದೇ ಒಂದು ಶಾಟ್ ಮಾಡಿಲ್ಲ. ನಾವು ಲಾಸ್ಟ್ ಜನವರಿಗೆ ನಮ್ಮ ಕಾಪಿ ರೆಡಿ ಆಗಿತ್ತು. ಒಂದು ಶಾಟ್ ನಾವು ತೆಗೆದಿರಲಿಲ್ಲ.
ನನಗೆ ನಿಜವಾಗ್ಲೂ ಕಾನ್ಸೆಪ್ಟ್ ಬಂದು ಈಗ ಮೇಬಿ ಜನವರಿಯಲ್ಲಿ ಬಂದಿದ್ರೆ ಈ ಸಿನಿಮಾ ಇದೇನಿದ್ರು ವೈರಸ್ ಅದು ಇದು ಸಪೋರ್ಟ್ ಆಗುತ್ತೆ ಅನ್ನೋದು. ಈಗ ಎಂತ ಪಬ್ಲಿಸಿಟಿ ಅಂತ ನಮ್ಗೆ ಎಲ್ಲವೂ ಅಂದ್ರೆ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದಾರೆ ಫಸ್ಟ್ ಆಫ್ ಕೆಮ್ಮಣ್ಣು ವೆಂಕಟೇಶ್ ಅಂತ ಅವ್ನು ಕೆಮ್ತಾನೆ ಇರ್ತಾನೆ. ಇವತ್ತು ಕರೋನಾ ಕೆಮ್ಮಣ್ಣು ಅದು ಕ್ರಿಯೇಟ್ ಮಾಡಿದ್ವಿ ಕೆಮ್ಮಣ್ಣು ವೆಂಕಟೇಶ್ ಅಂತ ನಮ್ಮ ಹೆಸರು. ಅವ್ನು ಮಾತಾಡೋದೇ ಕೆಮ್ಕೊಂಡು ಮಾತಾಡೋದು ನೋಡ್ ನಮ್ಗೆ ವೈರಸ್ ಇಂಜೆಕ್ಟ್ ಆಗಿದೆ. ಸೊ ಇವೆಲ್ಲವೂ ಪ್ಲಸ್ ಆಯ್ತು. ಎಲ್ಲರೂ ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಅಂತ ಹೆಂಗ್ ಸರ್ ಇದನ್ನು ಮುಂಚೆನೇ ಬರ್ಕೊಡ್ಬೇಕು ಗೊತ್ತಿಲ್ಲ ಬಾಸ್ ಎಲ್ಲ ವರ್ಕೌಟ್ ಆಗಬೇಕು ಹೆಂಗ್ ವರ್ಕೌಟ್ ಆಗೋದು ಗೊತ್ತಿಲ್ಲ ವರ್ಕೌಟ್ ಆಗಬೇಕು. ಅದರಲ್ಲಿ ಅಣ್ಣಾದ್ರು ಡೈಲಾಗ್ ಇದೆ ವೈರಸ್ ನ ಕ್ರಿಯೇಟ್ ಮಾಡೋದು ಅದಕ್ಕೆ ಮೆಡಿಸಿನ್ ಕಂಡುಹಿಡಿದು ಬಿಟ್ಟಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನು ಧರ್ಮಾಸ್ಪತ್ರೆ ಕಳಿಸಿದ್ದೇನೆ ಅಂತ. ಸೊ ಇವೆಲ್ಲವೂ ಪ್ಲಸ್ ಕಾಯಿಲೆ ಇಲ್ಲಾಂದ್ರೆ ಡಾಕ್ಟರ್ಗೆ ಏನೋ ಕೆಲಸ. ಸೊ ಇವೆಲ್ಲವೂ ಮತ್ತೆ ಇದೆಲ್ಲ ಕ್ಲಿನಿಕಲ್ ಟ್ರಯಲ್ಸ್ ತುಂಬಾ ಕಡೆ ನಡೆದಿದೆ ಸರ್. ಇದ್ರ ಬಗ್ಗೆ ನಾನು ಓದಿದ್ದೆ. ಮುಂಬೈಲಿ ಒಂದು ಹಾಸ್ಪಿಟಲ್ ಒಂದು ಡಾಕ್ಟರ್ನೇ ಮುಚ್ಚಾಕ್ತಾರೆ ಬಟ್ ಈ ವಾಸ್ ಡೂಯಿಂಗ್ ದಟ್. ಅಂದ್ರೆ ಅವ್ರು ಟಾರ್ಗೆಟ್ ಬಡ ಜನ ಏನೋ ಒಂದು ಕಾಯಿಲೆ ಅಂದ್ರೆ ಇದಕ್ಕೇನಂತಾರಂದ್ರೆ 1 ಲಕ್ಷ ಖರ್ಚಾಗುತ್ತೆ ಮೆಡಿಸಿನ್ ಬಟ್ ಇನ್ನೊಂದು ಹೊಸ ಕಂಪ್ನಿ ಬಂದಿದೆ ಅವ್ರು ಫ್ರೀಯಾಗಿ ಕೊಡ್ತಾರೆ ನೋಡಿ ತಗೊಳ್ಳಿ. ಸೊ ಇವೆಲ್ಲವೂ ನಾನು ಓದಿದ್ದೆ. ಅಂದ್ರೆ ದೇ ಯೂಸ್ ಹ್ಯೂಮನ್ ಅಂದ್ರೆ ಮನುಷ್ಯನ ಹ್ಯೂಮನ್ ಗಿನಿಪಿಕ್ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಕಡೆ ನಡೆದಿದೆ ಅದ್ರ ಬಗ್ಗೆ. ಆದ್ರೆ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ. ಸೊ ಅದನ್ನ ಇನ್ಕಾರ್ಪೊರೇಟ್ ಮಾಡಿದ್ವಿ ಸಿನಿಮಾ. ಆ ಪೇಪರ್ ಕಟಿಂಗ್ಸ್ ಎಲ್ಲವೂ ನೋಡಿದಾಗ ಎಲ್ಲರಿಗೂ ಇದಾಗುತ್ತಾ ಇದೆಲ್ಲ ನಡೆಯುತ್ತಾ. ಯೂಶಲಿ ಮೆಡಿಸಿನ್ ಕಂಡಿಡಿದಾಗ ಕ್ಲಿನಿಕ್ ಕೊಟ್ಟು ಆಮೇಲೆ ಹ್ಯೂಮನ್ಸ್ ಬರೋದು. ಸೊ ಡೈರೆಕ್ಟ್ ಆಗಿ ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ ಅದ್ರ ಬಗ್ಗೆ ಪ್ರೊಟೆಸ್ಟ್ ಆಗಿದೆ. ಅಂಡ್ ಇಂಡಿಯಾದಲ್ಲಿ ಮೇಜರ್ ಜನ ಹೋಗ್ತಾರೆ, ಸೌತ್ ಆಫ್ರಿಕನ್ ತುಂಬಾ ಜನ ಸಾಯ್ತಿದ್ದಾರೆ ಅದ್ರ ಬಗ್ಗೆ. ಸೊ ಆ ಒಂದು ಡಾಕ್ಟರ್ ಈ ತರ ಹೋದ್ರೆ ಹೆಂಗೆ ಅಂದ್ರೆ ನಾವು ಇಡೀ ಡಾಕ್ಟರ್ ಇದಕ್ಕೆ ನಾವು ತೋರಿಸ್ತೀವಿ. ಒಂದು ಹರಿಪ್ರಸಾದ್ ಅನ್ನೋ ಒಂದು ಕ್ಯಾರೆಕ್ಟರ್ ಈ ಕೆಲಸ ಮಾಡ್ತಾರೆ. ಅದು ನಮಗೆ ಮೇಜರ್ ಟರ್ನ್ ಆಯ್ತು ಸಿನಿಮಾ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಪೂರ್ತಿ ಒಂದು ನಾಯಿಮರಿದು ಮುಂದೆ ಇದೆಲ್ಲ ಬೇರೆ ಮುಂದೆ ಅದೇ ಮಾಡ್ತೀವಿ ಸಿ ನನಗೇನಂತೆ ಸರ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡಾಗ ನಾನು ಒಂದೇ ಲೈನ್ ಇಟ್ಕೊಂಡಿದ್ರೆ ಸುಮ್ಮನೆ ತಗೊಂಡೋಗ್ಬೋದು. ಇದೇ ವಿಷನ್ ಒಂದು ಲೈನ್ ಅಂತ ತಗೊಂಡೋಗ್ಬೇಕು. ನನಗೇನಂದ್ರೆ ಒಂದು ಲೈಫ್ ತರ ಇರ್ಬೇಕು ನನ್ನ ಸಿನಿಮಾ. 2 ಟ್ರ್ಯಾಕ್ ತರ ಕಾಣಿಸ್ತದೆ. ಹೌದು ನನ್ನ ಲೈಫ್ ತರ ಅಂದ್ರೆ ಒಂದು ನನ್ನತ್ತ ಆರಾಮಾಗಿದ್ದ ಒಂದು ಏರಿಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಕೆಲಸ ನಡೀತೆ ಅಂತ ಅವ್ರಿಗೂ ಗೊತ್ತಿಲ್ಲ, ಜನಕ್ಕೂ ಗೊತ್ತಾಗ ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದ. ಸೊ ಅಲ್ಲಿ ಇವ್ರಿಗೂ ಗೊತ್ತಿರಲಿಲ್ಲ, ಯಾರೇ ನಮ್ಮ ನಡೆಯುವಾಗ ಅವ್ರಿಗೂ ಗೊತ್ತಿರಲಿಲ್ಲ, ಅದು ಜನಕ್ಕೂ ಗೊತ್ತಾಗ ಲೆಟ್ಸ್ ಪ್ಲೇಸ್ ಸೇಫ್ ಗೇಮ್. ಸೊ ಅವೆಲ್ಲವೂ ವರ್ಕೌಟ್ ಆಯ್ತು. ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಹಾಫ್ ಏನು ಸ್ಲಮ್ ಕ್ಲಿಯರೆನ್ಸ್ ಬಗ್ಗೆ ಅಂತಲ್ಲ ಸಿನಿಮಾ ನೀಟ್ ಆಗಿದೆ. ಇನ್ನೊಂದು ಕತೆ ಏನಾದ್ರು ಸ್ಟ್ರಾಂಗ್ ಪಾಯಿಂಟ್ ಇಟ್ಕೋಬೋದಿತ್ತಲ್ಲ ಇಶ್ಯೂ. ಇವೆಲ್ಲ ಫಸ್ಟ್ ಹಾಫ್ ರಿವ್ಯೂ ಇತ್ತು. ಸೆಕೆಂಡ್ ಹಾಫ್ ಬಂದಾಗ ಒಂದೊಂದು ಓಪನ್ ಆಗ್ತಾ ಬಂದಾಗ ಎಲ್ಲರೂ ಶಾಕಿಂಗ್ ರಿಯಾಕ್ಷನ್ಸ್. ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿ ಈ ಕೆಲಸ ಎಲ್ಲ ಅಂದ್ರೆ ರಿವರ್ಸ್ ಎಲ್ಲ ಸಿನಿಮಾ ನೋಡಿದಾಗ ಎಲ್ಲೋ ಇರೋ ಕಾಮಿಡಿ ಮಾಡಿಕೊಂಡು ಡೆಡ್ ಕ್ರೂ ಬಗ್ಗೆ ಎಲ್ಲ ಕಾಮಿಡಿ ಮಾಡಿರ್ತಾರೆ. ಸೊ ಅದೆಲ್ಲವೂ ಅವ್ರಿಗೆ ಹಿಟ್ಸ್ ಆಗಿ ಟುವರ್ಡ್ಸ್ ಸೆಕೆಂಡ್ ಹಾಫ್. ಸೊ ನಾನು ಬಿಲೀವ್ ಮಾಡಿದ್ರೆ ಸಿನಿಮಾದ ಆಚೆ ಬಂದಾಗ ಅಪ್ಪ ಏನು ನೋಡ್ಕೊಂಡು ಹೋಗ್ಬೇಕು, ಅದು ವರ್ಕೌಟ್ ಆಗಿದೆ ಸರ್. ಈಗ 100% ಈಗ ಆಲ್ ಓವರ್ ಕರ್ನಾಟಕ ಹೇಗಿದೆ? ಸೂಪರ್ ಆಗಿದೆ. ಐ ಥಿಂಕ್ ಈ ಫ್ರೈಡೆಯಿಂದ 100% ಬರುತ್ತೆ. ಈಗ 50% ಅಲ್ಲೇ ಹೋಗ್ತಿದೆ. ಈ ಫ್ರೈಡೆಯಿಂದ ಅದೇ ವೀಕ್ಲಿ ಇರ್ತದೆ ಸರ್ ಥಿಯೇಟರ್ಸ್. ಸೊ ಈ ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್ ಕ್ರೌಡ್. ಅದೇ ದಿನೇ ದಿನ ಅದು ಹೆಚ್ಚಾಗ್ತಲೇ ಇದೆ ನಮಗೆ ಕ್ರೌಡ್. ಈಗ ನಂಬರ್ ಆಫ್ 170 ಸೇಮ್ಸ್ ಅಷ್ಟೆಲ್ಲ ಆಗಿದೆ. ಕೆಲವು ಕಡೆ ಸಿ ಸೆಂಟರ್ಸ್ ಎಲ್ಲ ಕೇಳ್ತಿದ್ರೆ ಮೇ ಬಿ ನಮಗೆ ನಾಳೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಬಟ್ ನೀವು ನೋಡ್ಕೊಂಡ್ರೆ ಆಗುತ್ತೆ. ಹೌದು 100% ಸಕ್ಸಸ್ಫುಲ್ ಹೋಗ್ತಿದ್ವಿ. ಈ ಫ್ರೈಡೆಯಿಂದ ಶುರು ಮಾಡ್ತಿದ್ವಿ. ನಮಗೆ ಮಂಡ್ಯ ಮೈಸೂರೆಲ್ಲ ಎಲ್ಲ ಭಾನುವಾರ ಆಗ್ಬಿಡುತ್ತಪ್ಪ ಸೋಮವಾರ ನೋಡೋದು ಇದೆಲ್ಲ ಇರ್ತಾರೆ ಸರ್. ಗೆದ್ದಿವಿ ಅಂದಾಗ ಇನ್ನೂ ಗೆದ್ದಿಲ್ಲ ಸೋಮವಾರ ನೋಡೋಣ ಅಂತ ಇನ್ನೊಂದು ಇಷ್ಟ ಅನ್ನೋ ನನಗೆ. ನಾನು ಓಕೆ ಸೆಲೆಬ್ರೇಟ್ ಮಾಡೋದ್ರ ಭಾನುವಾರ ಆಗ್ಬಿಡುತ್ತೆ, ಸೋಮವಾರ ಬರ್ತಾರ ನೋಡೋದು. ಸೊ ಸೋಮವಾರನೂ ಗೆಲ್ಸ್ಬಿಡ್ತಾರೆ. ಸೋಮವಾರ ಸೂಪರ್. ಆಕ್ಚುಲಿ ಮಂಡ್ಯ ಮೈಸೂರು 3 ದಿನಕ್ಕಿಂತ ಹೆಚ್ಚು ಸೂಪರ್ ಆಗಿದೆ. 100%. I think some major magic might happen for Ramarjana in coming days. I can see that. ಅಂದ್ರೆ ನನ್ನ ಪ್ರೀವಿಯಸ್ ಸಿನಿಮಾ ನೋಡ್ಕೊಂಡಾಗ ಇದು ನೋಡ್ಕೊಂಡಾಗ ಮೇಜರ್ ಮ್ಯಾಜಿಕ್ ನನಗೆ ಕಾಣಿಸ್ತಿದೆ. ಅದು ಈ ಸಂಡೇನೇ ಗೊತ್ತಾಗುತ್ತೆ. ಆಲ್ ಓವರ್ ಕರ್ನಾಟಕ ಫಸ್ಟ್ ಡೇ ಏನಂತ ಅದು 10 times ಎಕ್ಸ್ಟ್ರಾ ಆಯ್ತು. ಅಂದ್ರೆ ಓಕೆ ದ ಸಿನಿಮಾ ಇಸ್ ರಿಲೀಸ್. ಅವರು ಶುಕ್ರವಾರ ಶನಿವಾರ ನೋಡ್ಕೊಂಡು ಆಡಿಯನ್ಸ್ ಭಾನುವಾರಕ್ಕೆ ನಮ್ಗೆ ಸಿಗೋದು. ಈ ಶುಕ್ರವಾರ ಶನಿವಾರ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಇವತ್ತು ರಿಟರ್ನ್ ಆಗ್ತದೆ. ನೆಕ್ಸ್ಟ್ ಸಿನಿಮಾ ನೋಡ್ಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ನಮಸ್ಕಾರ. ಮೊದಲಿಗೆ ಬಂದಿದ್ದಕ್ಕೆ ಒಂದು ಕುಟುಂಬ ತರ ಸಿನಿಮಾ ಶೂಟ್ ಮಾಡಿದ್ವಿ, ಶೂಟ್ ಮುಗಿಸಿದ್ವಿ, ರಿಲೀಸ್ ಮಾಡಿದ್ವಿ. ಈಗ ಮತ್ತೆ ಕುಟುಂಬ ಸೇರಿ ಸಕ್ಸಸ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ನನ್ನ ಇಡೀ ಟೀಮ್ಗೆ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕ್ರೂ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಎಲ್ರಿಗೂ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಪಾತ್ರ ಖುಷಿ, ತುಂಬಾ ಖುಷಿಯಾಗಿದೆ. ಖುಷಿಗೆ ನನಗೆ ಇಬ್ರಿಗೂ ತುಂಬಾ ಚೆನ್ನಾಗಿ ಒಪ್ಕೊಂಡಿದ್ದಾರೆ ಕ್ಯಾರೆಕ್ಟರ್ನ. ಅಂಡ್ ಅನೀಶಾ ಹೇಳಿದಂಗೆ ಅಣ್ಣಮ್ಮ ಪಾರ್ಟ್ ಅಂತೂ ಜನಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಮತ್ತೆ ಮತ್ತೆ ಮಾಡಿ ರೀಲ್ಸ್ ಮಾಡಿ, ಅದು ಮಾಡಿ, ಇದು ಮಾಡಿ, ಅಪ್ಲೋಡ್ ಮಾಡಿ ಅಂತ ಇದ್ದಾರೆ ಎಲ್ಲ. ಸೊ ಅಷ್ಟು ಮಟ್ಟಿಗೆ ಇಷ್ಟ ಆಗಿದೆ ಅಂದ್ರೆ ಕ್ಯಾರೆಕ್ಟರ್, ಅಷ್ಟು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ಡೆಫಿನೆಟ್ಲಿ ಐ ಶುಡ್ ಥ್ಯಾಂಕ್ ಅನೀಶ್ ಅವ್ರಿಗೆ. ಒಂದು ಆರ್ಟಿಸ್ಟ್ ಮೇಲೆ ನಂಬಿಕೆ ಇಟ್ಟು ಇವ್ರು ಈ ಪಾತ್ರನ ಮಾಡ್ತಾರೆ ಅಂತ ನಂಬಿ ನನ್ನ ಮೇಲೆ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಐ ಕ್ಯಾನ್ ಜಸ್ಟಿಸ್ ಟು ಇಟ್. ಮತ್ತೆ ನವೀನ್ ಸರ್, ಎಲ್ಲರೂ ಈ ಸಿನಿಮಾ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಆನಂದ್ ಸರ್, ಥ್ಯಾಂಕ್ ಯು. ನನ್ನ ಕರಿಯರ್ ಅಲ್ಲಿ ಎವ್ರಿ ಸಿನಿಮಾ ಒಂದು ಹಿಟ್ ಸಾಂಗ್ ಕೊಟ್ಟಿದ್ದೀನಿ. ಎಲ್ರಿಗೂ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಸಾಂಗ್ ಇಷ್ಟ ಆಗಿದೆ. ಈ ಸಿನಿಮಾಲಿ ಮನಸ್ಸೇ ಚೂರು ಇಂದ ನನ್ನ ಗುರುತಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾಸ್ಟರ್, ನೆಕ್ಸ್ಟ್ ಸಿನಿಮಾ ನಾನು ಆಕ್ಷನ್ ಇಲ್ಲ, ಅನೀಶಾ ಹೇಳಿದ್ರು ಎಲ್ಲರೂ ಹುಡುಗಿರು ಆಕ್ಷನ್ ಈ ಸತಿ ಬಿಟ್ಟಿದ್ದಾರೆ ಅಂತ. ಅದ್ರಲ್ಲಿ ನಾನು ಒಬ್ಳು, ನಾನು ಕೂಡ ಫ್ಯಾನ್ ಮಾಸ್ಟರ್. ಸೊ ಡೆಫಿನೆಟ್ಲಿ ಎವ್ರಿಥಿಂಗ್ ಇಸ್ ವರ್ಕ್ ಔಟ್ ಸೋ ವೆಲ್. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ದೊಡ್ಡವ್ರ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ. ಅಂಡ್ ಡಾಕ್ಟರ್ ಸರ್, ನಾನು ತುಂಬಾ ಚಿಕ್ಕವಳು ಇವ್ರ ಕೆಲಸದ ಬಗ್ಗೆ ಮಾತಾಡೋದಕ್ಕೆ. ಐ ಆಮ್ ವೆರಿ ವೆರಿ ಯಂಗ್ ಬಟ್ ಡೆಫಿನೆಟ್ಲಿ ಒಂದು ಬಿಗ್ ಫ್ಯಾನ್. ಕರಿಯರಲ್ಲಿ ಏಜ್ ನಾವಿಬ್ರು ಸೇಮ್ ಗೊತ್ತು ಬಿಡಿ, ಕರಿಯರ್ ವೈಸ್. ಸೊ ಡೆಫಿನೆಟ್ಲಿ ಇಸ್ ಡನ್ ಮ್ಯಾಜಿಕ್ ಆನ್ ಸ್ಕ್ರೀನ್. ಅಂಡ್ ಅನೀಶ್ ಅವ್ರ ಪರ್ಫಾರ್ಮೆನ್ಸ್ ನಾನು ಯಾವ್ದು ಬಗ್ಗೆ ಹೇಳಿ, ಡೈರೆಕ್ಷನ್ ಬಗ್ಗೆ ಹೇಳಿಲ್ಲ, ಪ್ರೊಡಕ್ಷನ್ ಬಗ್ಗೆ ಹೇಳಿಲ್ಲ, ಹೀರೋ ಆಗಿ ಹೇಳಿಲ್ಲ, ನೋಡಿದ್ರೆ ಅವರು ಸೈಲೆಂಟ್ ಇದ್ದಾರೆ. ಅಂಡ್ ಡೆಫಿನೆಟ್ಲಿ ಅವ್ರ ಆಕ್ಷನ್ ಆಗಿರ್ಬೋದು, ಅಂಡ್ ಫಸ್ಟ್ ಟೈಮ್ ಕಾಮಿಡಿ, ಫಸ್ಟ್ ಹಾಫ್ ಕಾಮಿಡಿ ಟೈಮಿಂಗ್ ಇರ್ಬೋದು. ನಾನು ಡಬ್ಬಿಂಗ್ ಮಾಡಿ ಅದ್ರಲ್ಲಿ ಆಕ್ಟ್ ಮಾಡಿ ಆಡಿಯನ್ಸ್ ಆಗೋದು ಮತ್ತೆ ಮತ್ತೆ ನಗ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂಡ್ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದಿಲ್ಲ. ಸೊ ಐ ಹೋಪ್ ಇನ್ ಮುಂದೆ ಇನ್ನಷ್ಟು ನಿಮ್ಮ ಡೈರೆಕ್ಷನ್ ಅಲ್ಲಿ ಸಿನಿಮಾಗಳು ಬರುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಸಿನಿಮಾದಲ್ಲೂ ಆಕ್ಷನ್ ಇನ್ನಷ್ಟು ಹೆಚ್ಚಾಗಿರುತ್ತೆ ಅಂತ ಇವಾಗ ಆಲ್ರೆಡಿ ಮಾಸ್ಟರ್ ಹೇಳ್ಬಿಟ್ಟಿದ್ದಾರೆ. ಸೊ ನೀವೆಲ್ಲ ಪ್ರೋಸೆಸ್ ಥ್ಯಾಂಕ್ ಯು. ಅಂಡ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಣ್ಣಮ್ಮ ಸೀನ್ ಮಾಡಿದಾಗ ಮಗನ್ ಕರಿ ಅದು ಆ ಸೀನಲ್ಲಿ ಈ ಕಾಲದಲ್ಲ ಇರ್ಲಿಲ್ಲ ಸರ್ ಸ್ಕ್ರಿಪ್ಟ್ ಅಲ್ಲಿ. ನೆಕ್ಸ್ಟ್ ಏನ್ ಒಂದು ಇದು ಮಾಡ್ಲಾ ಅಂತಲ್ಲ ಮನ್ಸಲ್ಲಿ ಇತ್ತು. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಸ್ಕ್ರೀನ್ ಸ್ಪೇಸ್ ಕೊಟ್ಟರು ಸರ್, ಇದು ಸೀನು ಹಿಂಗ್ ಮಾಡಿ ಅಂತ. ಅವರೇ ಸ್ಪಾಂಟೇನಿಯಸ್ ಬಂದಿದ್ದು. ಅವರು ಇನ್ನೇನಾದ್ರು ಇದೆಯಮ್ಮ ಅಂದ್ರು, ನಾನು ಆಶೀರ್ವಾದ ತಗೊಳ್ಳೋಣ ಅಂದ್ರೆ. ಸೊ ಅದು ಸ್ಪಾಂಟೇನಿಯಸ್ ಆಗಿ ಬಂದು ಆನೆಸ್ಟ್ಲಿ ಅದು ಚೆನ್ನಾಗಿ ವರ್ಕ್ ಆಗಿದೆ. ಸೊ ಯಾ, ಅದು ಮನಸ್ಸಲ್ಲಿ ಇದ್ದಿಲ್ಲ ಸರ್, ಡೈರೆಕ್ಟ್ ಹೇಳಿದ್ರೆ ನಾನು ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ರಾಮಾಯಣದಲ್ಲಿ ರಾಮ ಗೆದ್ರು, ಮಹಾಭಾರತದಲ್ಲಿ ಅರ್ಜುನ ಗೆದ್ರು, ರಾಮಾಯಣದಲ್ಲಿ ಅನೀಸಾ ಗೆದ್ದಿದ್ದಾರೆ. ಅವ್ರಿಗೆಲ್ಲರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ನಾವು ಯಾವುದೋ ಒಂದು ಸಣ್ಣ ರೋಲ್ ಮಾಡ್ಬೇಕಾಗಿತ್ತು ನಾನು ರಾಮಾಯಣದಲ್ಲಿ. ಬಹಳ ಹಿಂಗ್ ಬಂದು ರೋಲ್ ಮಾಡ್ಬೇಕು ಸರ್. ನಾನು ಫಸ್ಟ್ ಟೈಮ್ ನೋಡಿದಾಗ ಹಿಂಗ್ ಒಂದು ಕೆಲಸ ಮಾಡೋಣ, ಗೋವಿಂದ್ ರೋಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗೋವಿಂದ್ ಇಡೀ ಸರ್ ಜೊತೆಗೆ ಗೋವಿಂದ್ ರೋಲ್ ಮಾಡಿರೋದು. ಆಮೇಲೆ ನಾನು ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ಹಾಡಲ್ಲೂ ಕಳ್ಸ್ಕೊಳ್ತೀನಿ, ಫೈಟಲ್ಲೂ ಕಳ್ಸ್ಕೊಳ್ತೀನಿ, ಡೈಲಾಗಲ್ಲೂ ಕಳ್ಸ್ಕೊಳ್ತೀನಿ. ಆದ್ರೆ ನನ್ಗೆ ಯಾವುದೋ ಅವಕಾಶ ಸಿಕ್ಕಿರ್ಲಿಲ್ಲ. ಹಾಗಾಗಿ ನಾನು ಫಸ್ಟ್ ಅನೀಸಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂತೂ ಸಿಕ್ಕಾಪಟ್ಟೆ ಈ ಸಿನಿಮಾ ಇಷ್ಟಪಟ್ಟಿದ್ದಾರೆ ಜನ. ಹೆಂಗಂದ್ರೆ ನಮ್ಮ ಎಸ್ಪೆಷಲಿ ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತೆ ನಮ್ಮ ಸಿದ್ದಿ ತಾಲೂಕಲ್ಲೆಲ್ಲ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಕಾಸಿಲ್ಲ ಅಂದ್ರೆ ಥಿಯೇಟರ್ ಕಾಸಿಲ್ಲ ಅಂದ್ರೆ ಕಾಸು ನೋಡೋದು, ನಾನು ಕೊಡ್ತೀನಿ ಹೋಗಿ ನೋಡೋದು ಅಂತಂತಿದ್ದಾರೆ. ಆಮೇಲೆ ನಮ್ಮ ಸಿದ್ದಿಯಲ್ಲಿ ಎಷ್ಟೋ ಜನ ನನ್ನ ಕಡೆ ಇವತ್ತು 50 ಟಿಕೆಟ್ ಕೊಟ್ಟಿದ್ದೀನಿ ಕಣೋ ಶೋ ಅಂತ ಅವ್ರು ಹೇಳಿ ಹುಡುಗರು ಬಂದು ಇಸ್ಕೊಂಡೋದು. ನಾನು 30 ಟಿಕೆಟ್ ಕೊಟ್ಟಿದ್ದೀನಿ ಕಣೋ, ನಾನು 10 ಟಿಕೆಟ್ ಕೊಟ್ಟಿದ್ದೀನಿ ಕಣೋ. ಯಾರ್ಯಾರು ಎಷ್ಟೆಷ್ಟು ಆಗುತ್ತೋ ಅಷ್ಟೆಲ್ಲ ಕೊಟ್ಟಿದ್ದಾರೆ. 10,000, 5,000, 20,000 ಅಷ್ಟೆಲ್ಲ ಕೊಟ್ಟು ಆ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಒಂಥರ ಹೆಂಗಿತ್ತು ಅಂದ್ರೆ ಸರ್ ಹೇಳಿದಂಗೆ ಈ ಸಿನಿಮಾ ಕರೋನಾ ಆದ್ಮೇಲೆ ಬಂದಿರೋದು ಒಳ್ಳೇದಾಯ್ತು ಅಂತ ಅನಿಸ್ತಾ ಇದೆ ನನಗೆ. ಅವಾಗ ಅಂಡ್ ಅನೀಸ್ ಲೀಡ್ ಮಾಡಿದ್ರೆ ಮೇ ಬಿ ಈ ತರ ಸಿನಿಮಾ ಸೆಟ್ ಆಗ್ತಾ ಇತ್ತು ಅಂತ ನಮಗೆ ಐಡಿಯಾ ಇಲ್ಲ. ಮಾಸ್ಟರ್ ಫೈಟ್ ಚೆನ್ನಾಗಿ ಬಂದಿದೆ ಅಂತ ಎಡಿಟ್ ಅಲ್ಲಿ
ಬಟ್ ಮಾತಾಡಿದ್ರಿಂದನೇ ಅದು ಆಕ್ಚುಲಿ ಅಪೈಟ್ ಆದಾಗ ಕಟ್ಟಾಗಕ್ಕೆ ಸಾಧ್ಯ. ಆಮೇಲೆ ಆಡಿಯನ್ಸ್ ಏನಂದ್ರೆ ಥಿಯೇಟರ್ ಬಂದು ಸಿನಿಮಾ ನೋಡ್ತಾ ಇದ್ದ, ಅದು ತುಂಬ ಖುಷಿ ಆಗ್ತಾ ಇದೆ. ಅಂಡ್ ನಂಬರ್ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗಿದೆ, ಮೆಸೇಜ್ ಮಾಡ್ತಾರೆ ಚೆನ್ನಾಗಿದೆ ಸಿನಿಮಾ, ಒಂದ್ಸತಿ ನೋಡಿದೆ 2 ಸತಿ ನೋಡಿದೆ ಅನ್ನೋದು ಹೇಳ್ತಾನೆ ಇದ್ದಾರೆ, ಅದು ತುಂಬ ಖುಷಿ ಆಗ್ತಾ ಇದೆ. ಅಂಡ್ ಫಸ್ಟ್ ಆಫ್ ಇದು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಮಾರ್ಜುನ ಮೂವಿ ಮ್ಯೂಸಿಕ್ ಕಂಪೋಸರ್. ಮೊದಲನೇದಾಗಿ ನಾನು ಫಸ್ಟ್ ಅನೀಶ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಅವರ ಇಂಟರ್ವ್ಯೂ ನೋಡಿದೆ. ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ನ್ಯೂ ಕಮರ್ಸ್, ಬಿಕಾಸ್ ಐ ಆಮ್ ನ್ಯೂ ಕಮರ್, 2 movies old, but this is my big movie. ಅದು ಅವರು ನನ್ನ ನಂಬ್ಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್ ನನಗೆ ಕೊಟ್ಟು ಅಂಡ್ ಆಲ್ ಬಿಗ್ ಸಿಂಗರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಫಸ್ಟ್, ಬಿಕಾಸ್ ದಟ್ ಗಿವ್ಸ್ ಹೋಪ್ ಫಾರ್ ಮೆನಿ ಮ್ಯೂಸಿಷಿಯನ್ಸ್ ಲೈಕ್ ಮೀ who can dream working in big projects. ಅದು I saw that with Anish. I mean, he is doing that to me. Another like he is capable of doing it to others also. Any new music composers were said, new editors were said, cameraman was said. That is a very big thing. I mean, for us, especially common musician, just a musician ಆಗಿದ್ದು ಒಂದು ಡ್ರೀಮ್ ಇಟ್ಕೊಂಡು ಬರುವಾಗ ಇಷ್ಟು ದೊಡ್ಡ ಸಿನಿಮಾ ನಾನು ಮಾಡ್ತೀನಿ ಅಂತ ನಾನಂತೂ ಇಷ್ಟು ಬೇಗ ಅದು ಇಮ್ಯಾಜಿನ್ ಮಾಡಿದ್ದೇನೆ. ಅದು ಆಯ್ತು ನನಗೆ. ಅಷ್ಟು 2 movies 3rd ಮೂವಿನೇ ನನಗೆ ಈ ಥರ ಒಂದು ಆಪರ್ಚುನಿಟಿ. ಎಲ್ರಿಗೂ ನಮಸ್ಕಾರ. 2020 ಮೊದಲನೇ ಗೆಲುವಿಗೆ ರಾಮಾರ್ಜುನ ಆಗಿರೋದು ಎಲ್ಲರಿಗೂ ಅಭಿನಂದನೆಗಳು. ಆಮೇಲೆ ಕಾರಣ ಆಗಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು. ಅನೀಶ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರಿಗೆ ನಿರ್ಮಾಪಕರಾಗಿ ಹೇಳೋದ, ನಿರ್ದೇಶಕರಾಗಿ ಹೇಳೋದ, ಎಲ್ಲ ನಟರಾಗಿ ಹೇಳೋದು ಬರೋಕ್ಕಿಲ್ಲ. ಮೊದಲನೇ ನಿರ್ದೇಶನದಲ್ಲೇ ಒಳ್ಳೆ ಸಕ್ಸಸ್, ಅದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾದಲ್ಲಿ ಬಹಳ ಕಷ್ಟವಾದ ಇದ್ದಾರೆ ಅಂತಂದ್ರೆ ನನಗೆ ಕೆಲಸ ಇಲ್ಲ, ಅದೇ ಮೇನ್ ಕಷ್ಟ. ಏನಕ್ಕೆ ಅಂತಂದ್ರೆ ಪ್ರೊಡ್ಯೂಸರ್ ಹೋಗಿ ಕೇಳ್ಬೇಕಾ, ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ಟು ಕೇಳಿಸ್ಬೇಕಾ, ಇಲ್ಲ ಇನ್ನೊಬ್ರು ಕೇಳಿಸ್ಬೇಕಾ ಗೊತ್ತಿಲ್ಲ, ಎಲ್ಲ ಅವರೇ ಹೇಳೋದ್ರಿಂದ ಸರ್ ಇದು ಬೇಕು ಅಂದ್ರೆ ಓಕೆ ಸೊ ಹಾಗಾಗಿ ಎಲ್ಲ ಅವ್ರನ್ನೇ ಒಬ್ಬರೇ ಹೇಳೋದ್ರಿಂದ ತುಂಬಾ ಈಸಿ ಆಗೋಯ್ತು ನನ್ನ ಕೆಲಸ. ಆಮೇಲೆ ಇನ್ನೇನು ಲೊಕೇಶನ್ ವೈಸ್ ನೋಡಿದ್ರೆ ಮೇಕಿಂಗ್ ಚೆನ್ನಾಗಿದೆ ಅಂತಾರೆ, ಅದಕ್ಕಿಂತ ಚೆನ್ನಾಗಿ ಅಭಿವೃದ್ಧಿ ಮೇಕಿಂಗ್ ಅಲ್ಲಿ. ಸೊ ಅವರು ಯಾರಾದ್ರೂ ಕಾಂಪ್ರಮೈಸ್ ಆಗಲ್ಲ, ಯಾರು ಚಿಕ್ಕ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅವರು ಬೇಕಾದ್ರೆ ಮಳೆ ಬಂದ್ಬಿಟ್ಟು ಸರ್ ಆಗಲ್ಲ ಅಂದ್ರೆ ಬೇಡ ಬಿಡಿ ನಾಳೆ ಮಾಡೋಣ ಅಂತವ್ರು, ಅಷ್ಟು ಮೇಕಿಂಗ್ಗೆ ಸಾಥ್ ಕೊಟ್ಟಂತ ಡೈರೆಕ್ಟ್ರು. ಆಮೇಲೆ ಕಮರ್ಷಿಯಲಿ ಈಸ್ ಸೂಪರ್ ಆಕ್ಚುಲಿ, ತುಂಬಾ ಚೆನ್ನಾಗಿ ಎಲ್ಲಿ ಟೈಮಿಂಗ್ ಕಾಮಿಡಿ ಹೋಗುತ್ತೆ, ಎಲ್ಲಿ ಸಸ್ಪೆನ್ಸ್ ಬೇಕು, ಎಲ್ಲಿ ಥ್ರಿಲ್ ಬೇಕು, ಎಲ್ಲಿ ಡೈಲಾಗ್ ಬೇಕು, ಅದೆಲ್ಲ ತುಂಬಾ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಂಡ್ ಇಟ್ಬಿಟ್ರು ಸೀನಿಯರ್ ಸಿಟಿಸನ್ ನಿಮಗೆ, ಸೀನಿಯರ್ ಸಿಟಿಸನ್ ಆಗೋದ್ರಿ. ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರತಿ ಸಲ ಫೈಟು ಏನಪ್ಪ ಇದು ನ್ಯಾಷನಲ್ ಅವಾರ್ಡ್ ಗೆಲ್ತವ್ರೆ ಇವ್ರನ್ನ ಕರ್ಕೊಂಡ್ಬಿಟ್ಟವ್ರು ಅಂತ ಭಯ ಬರ ನಮ್ಗೆ. ನಾನು ತುಂಬಾ ಫ್ರೆಂಡ್ಲಿ ಆಗಿ ಆಸ್ ಎ ಫ್ರೆಂಡ್ ಆಗಿ ಸೀನಿಯರ್ ಆಗಿರೋನು ಕೈ ಜೋಡಿಸ್ಕೊಂಡು ಮುಂದೆ ಕರ್ಕೊಂಡ್ಬಂದು ಸಿನಿಮಾನ. ಸೊ ಡೈಲಾಗ್ ರೈಟ್ರು ಆಲ್ರೆಡಿ ಪ್ರೂವ್ ಆಗಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು ಇಲ್ಲ. ಆಮೇಲೆ ಅಷ್ಟೇ. ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ, ಮೇಕಿಂಗ್ ಅಂತ ಹೇಳ್ತೀರಾ. ಸೊ ಅದೆಲ್ಲ ಕ್ರೆಡಿಟ್ಸ್ ಅನೀಶ್ ಅವರಿಗೆ. ಆಮೇಲೆ ಈ ಸಿನಿಮಾ ಎಲ್ಲರಿಗೂ ತುಂಬಾ ಚೆನ್ನಾಗಿ ಒದಗಿಸ್ಕೊಟ್ಟಿದಂತ ನಮ್ಮ ಶರತ್ ನಾಗರಾಜ್ ಅವರಿಗೆ ಹೃದಯ ನೋಡಿ ವಿಶು ಚಪ್ಪಾಳೆ ಎಲ್ಲ ನಮ್ಮ ನಾಗರಾಜ್ ಅವರಿಗೆ. ಥ್ಯಾಂಕ್ ಯು ಸೊ ಮಚ್. ಅನೀಶ್ ಸರ್ ಕಾಲ್ ಮಾಡಿ ಶುಕ್ರವಾರಕ್ಕಿಂತ ಸೋಮವಾರ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಅಂದ್ರು. ಅವತ್ತಿನ ದಿನನೇ ಶರತ್ ಸರ್ ಕಾಲ್ ಮಾಡ್ಬಿಟ್ಟು ನಾಳೆ ಸಕ್ಸಸ್ಫುಲ್ ಬನ್ನಿ ಅಂದ್ರು. ಇದಕ್ಕಿಂತ ಖುಷಿ ಇನ್ನೇನಿಲ್ಲ. ಆಮೇಲೆ ಸಿನಿಮಾದಲ್ಲಿ ಡೈಲಾಗ್ ಇದೆ, ಒಂದು ತಲ 10 ತಲ ಹೋಗ್ಲಿ ಅಂತ. ಒಂಥರ ಮಾಡಲಾಗಿ 10 ವರ್ಷ ವೇಟ್ ಮಾಡಿದ್ದಾರೆ ಅವರು. ಕನ್ನಡ ಜನತೆ ಅವರು 10 ವರ್ಷ ಆಗಿದೆ ಇಂಡಸ್ಟ್ರಿ ಬಂದು
ಮಾಡಿ ಅಂತ. ಈ ಸಕ್ಸಸ್ ಹಿಂಗೆ ಮುಂದುವರಿಲಿ ಸರ್. ವರ್ಷದ ಮೊದಲು ನಾನು 20 ಹೇಳ್ತಿದ್ರಲ್ಲ, ವರ್ಷ ಪ್ರತಿ ವರ್ಷ ನಿಮಗೆ ಒಳ್ಳೆ ಬರ್ತಾರೆ.